ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾಗೆ ಅಷ್ಟು ಅರ್ಜೆಂಟು ಆಲ್ರೆಡಿ ಓಡೋಗಿದ್ದಾಳೆ. ಇರೇ ಬರ್ತೀವಿ ಅಂತಂದರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಹೋದ್ರು ಅಂತಂದ್ಬಿಟ್ಟು ಅಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಫೈನಲಿ ಲಾಸ್ಟ್ ಇಯರ್ ಇಷ್ಟು ವರ್ಷದಿಂದ ನಮ್ಮ ಏರಿಯಲ್ಲಿ ಕರ್ಗ ಮಾಡ್ತಿದ್ದಿಲ್ಲ. ಫಸ್ಟ್ ಇಯರ್ ಕರ್ಗ ಮಾಡ್ತಿರೋದು ನಮ್ಮ ಏರಿಯಲ್ಲಿ. ಸೊ ಫುಲ್ ಹಬ್ಬ ಏರಿಯಾ ಫುಲ್ಲು ಹಬ್ಬ. ನಿನ್ನೆ ಫಸ್ಟ್ ಡೇ ಇತ್ತು, ಕಂಬ ಇಟ್ಟರು, ಧ್ವಜಾರೋಹಣೆ ಅಂತ ಫಸ್ಟ್ ಡೇದು ಹಾಕಿದ್ದು. ಇವತ್ತು ಸೆಕೆಂಡ್ ಡೇ ದೀಪಗಳು ಎತ್ಕೊಂಡು ಹೋಗ್ತಾರೆ. ಆ್ಯಂಡ್ ನಮ್ಮ ಅಜ್ಜಿ ಕೂಡ ಇವತ್ತು ಬಂದರು. ನಾವು ಕರೆದ್ವಿ, ಫಸ್ಟ್ ಟೈಮ್ ಕರ್ಗ ಮಾಡ್ತಿದ್ದಾರೆ, ನೀನು ಯಾವತ್ತೂ ನೋಡಿಲ್ಲ ಅಂತೆಲ್ಲ, ಬಾ ನೋಡು ಅಂತ ಅಂದ್ಬಿಟ್ಟು ದೀಪದ ಕರ್ಗ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ದೀಪದ ಆರತಿಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡೋಣ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ನಿಮಗೂ ವ್ಲಾಗ್ ಮಾಡ್ತಿದ್ವಿ. ಆ್ಯಂಡ್ ಈ ಕರ್ಗಯಿಂದಾನೇ ಆ ಮಮ್ಮಿ ತಿರ್ಗಾ ವ್ಲಾಗ್ ಮಾಡೋದು ಬಿಟ್ಟಿದ್ದು. ಯಾಕಂದರೆ ಏರಿಯಾವರೆಲ್ಲ ಹೇಳ್ತಿದ್ರಂತೆ ನಮ್ಮ ಏರಿಯಲ್ಲಿ ಫಸ್ಟ್ ಟೈಮ್ ಕರ್ಗ ಮಾಡ್ತಿದ್ದಾರೆ, ವ್ಲಾಗ್ ಮಾಡಲ್ವಾ, ವ್ಲಾಗ್ ಮಾಡೋಕ್ಕೆ ಹೇಳಿ ನಿಮ್ಮ ಮಗಳಿಗೆ ಅಂತ ಎಲ್ಲರೂ ಹೇಳಿದ್ದಕ್ಕೆ ನಮ್ಮ ಮಮ್ಮಿನೂ ಹೋಗ್ಲಿ ಕರ್ಗ ಬರ್ತಿದೆ, ಕರ್ಗ ಮಾಡು ವಿಡಿಯೋ ಅಂತಂದ್ಬಿಟ್ಟು ಇದರಿಂದನೇ ತಿರ್ಗಾ ಯೂಟ್ಯೂಬಿಗೆ ವಾಪಸ್ ಬಂದಿದೆ. ಸೊ ಬನ್ನಿ ಹೋಗೋಣ. ನೋಡಿ ಫುಲ್ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಹಬ್ಬ ವೈಬ್ಸ್ ಇದೆ. ಒಂದೇ ಒಂದು ದೀಪ ಕಾಣ್ತಿದೆ. ಬನ್ನಿ ಹೋಗೋಣ. ರೆಡಿ ಆಗಿರ್ತಾರ ಎಲ್ಲ ನಮ್ಮ ಏರಿಯಾ ಬ್ಯೂಟಿಫುಲ್ ಗರ್ಲ್ಸ್. ತೋರಿಸ್ತೀನಿ ಅವ್ರನ್ನ. ಅಜ್ಜಿ ಹೋಗೋಣ, ಆ ಕಡೆ ಹೋಗ್ಬೇಕಾ ನಾವು? ಹೋಗೋಣ. The next day. ಸೊ ಇದು ನೆಕ್ಸ್ಟ್ ಡೇ ಸ್ಟಾರ್ಟ್ ಆಲ್ರೆಡಿ ಮಾಡಿದ್ದೀವಿ ದೀಪ ದಿನ. ಸೊ ಇದು ನೆಕ್ಸ್ಟ್ ಡೇ ಅಂತಂದರೆ ನೆಕ್ಸ್ಟ್ ಡೇ ಒಂದಿನ ಆಗಿ ಇನ್ನೊಂದು ದಿನ ಬೆಳಗ್ಗೆ ಇದು. ಆಮೇಲೆ ಅಜ್ಜಿನೂ ಎಬ್ಬಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಸಿ ಕರ್ಕ ತೋರಿಸೋಣ ಅಂತಂದರೆ ಅಜ್ಜಿ ಫಸ್ಟ್ ಟೈಮ್ ನೋಡ್ತಿದ್ದಾರಂತೆ. ನಾವು ಸೆಕೆಂಡ್ ಟೈಮ್ ಇದು ದೂಪ್ನಳ್ಳಿ ಫಸ್ಟ್ ಟೈಮ್ ನೋಡಿದ್ವಿ. ಇದು ನಮ್ಮ ಏರಿಯಾ ಫಸ್ಟ್ ಟೈಮ್ ಮಾಡ್ತಿದ್ದಾರೆ, ಫಸ್ಟ್ ಟೈಮ್ ನೋಡಿದ್ವಿ. ಆ್ಯಂಡ್ ಎಲ್ಲಂತನೂ ಗೊತ್ತಿದ್ದಿಲ್ಲ, ಎಲ್ಲ ಒಂದೊಂದು ಕಡೆ ಹೇಳ್ತಿದ್ರು. ಸೊ ಫೈನಲಿ ಇವಾಗ SSP ಸ್ಕೂಲ್ ಹತ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಜಲ್ದಿ ಹೋಗೋಣ ಬನ್ನಿ. 4 o'clock ಆಲ್ರೆಡಿ ಆಗ್ತಿದೆ. ಮಮ್ಮಿ ಮುಂದೆ ಓಡ್ತಾ ಇದ್ದಾರೆ, ಇಲ್ಲ ರೆಡಿ ಮಾಡ್ತಾ ಇದ್ದಾರೆ, ಪೂಜಾ ಮಾಡ್ತಾ ಇದ್ದಾರೆ. ಓಪನ್ ಮಾಡಿಲ್ಲ, ಬನ್ನಿ ಜಲ್ದಿ ಹೋಗೋಣ.
ನೋಡೋಕ್ಕೆ. ಯಾರು ಸಿಕ್ಕಿದ್ದಾರೆ ನಾನಂತೂ ಫ್ಯಾನ್ ಗೈಸ್ ಆ್ಯಂಡ್ ಎಷ್ಟೋ ದಿನ ಆಮೇಲೆ ಸಿಗ್ತಾ ಇದ್ದೀವಿ. ನನ್ನ ಬರ್ಡೇಗೂ ಬಂದಿಲ್ಲ ಇವರು, ಕೈ ಕೊಟ್ಟಿದ್ರು. ಹೇಳಿಲ್ವಾ ಕಾಲ್ ಮಾಡ್ತಾರೆ ಸೇರಿ ಮಾಡೋದು ಎಲ್ಲ ಸಡನ್ನಾಗಿ ಪ್ಲಾನ್ ಆದರೆ ಸಡನ್ನಾಗಿ ತಾನೇ ಗೈಸ್ ಕೂಗೋದು. ಓಕೆ ನೋಡಿ ನೆಕ್ಸ್ಟ್ ಇಯರ್ ಅಂತ ಗೈಸ್ ವಿಲ್ ನೋಟ್ ಡೌನ್. ಕರ್ಗ ಮಾಡಿದ್ರೆ ಫಸ್ಟ್ ಟೈಮ್ ಏನು ಅನ್ಸುತ್ತೆ? ಸೂಪರಾಗಿದೆ. ನನ್ನ ಕರ್ಗ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಆ್ಯಂಡ್ ವ್ಲಾಗ್ ಮಾಡೋದಕ್ಕೋಸ್ಕರ ಇಷ್ಟು ಬೇಗ ಬನ್ನಿ. ಡೆಡಿಕೇಶನ್ ಗೈಸ್, ಓ ಮೈ ಗಾಡ್, ಏನು ಡೆಡಿಕೇಶನ್. ಎಕ್ಸಾಮ್ ಇಟ್ಕೊಂಡು ಬಂದಿದ್ದಾರೆ. ನಂದು ಡೆಡಿಕೇಶನ್ ಸೇಜು ಚೇರ್ ಮೇಲೆ ನನಗೆ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಸೊ ನೀವು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಪಾಪ. ಸಂಧ್ಯಾ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂತು ವ್ಲಾಗು ಇದೆ. ಏನು ಮಾಡ್ತೀರಾ ಸಂತು ವ್ಲಾಗು? ಮಾಡ್ತಾ ಇದ್ದಾರೆ ವ್ಲಾಗ್ನ. ಸರಿಯಾಗಿ ಮಾಡಲ್ಲ. ಈ ವ್ಲಾಗ್ನ ಮಾಡಿ ಅಟ್ಲೀಸ್ಟ್ ಅಪ್ಲೋಡ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ಬಂದು ನಾನು ಹೇಳ್ದೆ ಅಲ್ಲಿ ಹೋಗೋಣ ದೇವಸ್ಥಾನ ಹತ್ರ ಡ್ಯಾನ್ಸ್ ಮಾಡ್ತಾರೆ. ಇಬ್ರು ಹೋಗಿ ಬಂದ್ರು ನನ್ನ ಬಿಟ್ಬಿಟ್ಟು. ಗೈಸ್ ಅದು ಬರ್ತಿದ್ದ ನಾವು ಅನ್ಕೊಂಡ್ರೆ ಸರ್ ಎಕ್ಸಿಟ್ ಆಗ್ತಿದ್ದಾರೆ ಅಂತ. ಅಲ್ಲಿ ನೋಡ್ಕೊಂಡ್ ಬಂದ್ವಿ, ಅವರು ವಾಪಸ್ ಬರ್ತೀವಿ, ಅದಕ್ಕೆ ತಿರ್ಗ ನಾವು ವಾಪಸ್ ಓಕೆ.
ಸೊ ಗಾಯ್ಸ್ ನೋಡಿದ್ರಲ್ವಾ ನಮ್ಮ ಏರಿಯಾ ಹಸಿ ಕರ್ಗ ಫಸ್ಟ್ ಇಯರ್ ಮಾಡ್ತಿರೋದು ಆ್ಯಂಡ್ ಫುಲ್ ಖುಷಿಯಾಗಿದೆ. ಆ್ಯಂಡ್ ನನಗೆ ಕರ್ಗ ಅಂತಂದರೆ ತುಂಬ ಇಷ್ಟ. ದೀಕ್ಷಾಗೂ ಅಷ್ಟೇ, ಮಮ್ಮಿಗೂ ಅಷ್ಟೇ. ನಮಗೆ ಕರ್ಗ ನೋಡೋದಂದರೆ ಫುಲ್ ಖುಷಿ ಆಗುತ್ತೆ. ನಾವು ಆ್ಯಕ್ಚುಲಿ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನನಗೆ ಅದು ಹಾಡಂದ್ರೆ ಇಷ್ಟ. ಕರ್ಗಮ್ ದಿನ ಕರ್ಗಮ್ ಅಜ್ಜಿನೂ ಕೇಳ್ತಿದ್ರು ಏನದು ಲಿರಿಕ್ಸ್ ಅಂತ ಅಂದ್ಬಿಟ್ಟು. ನಮಗೂ ಗೊತ್ತಿಲ್ಲ ಅಜ್ಜಿ, ಅರ್ಥ ಆಗಲ್ಲ ಅಂತ ಹೇಳ್ದೆ. ಹೆಂಗಿತ್ತು ಅಜ್ಜಿ? ಇಲ್ಲೇ ಇದ್ದಾರೆ ಅಜ್ಜಿ ಏನ ಕರ್ಗ ಚೆನ್ನಾಗಿತ್ತು. ಇನ್ನ ಇದು ಹಸಿ ಕರ್ಗ, ಇನ್ನ ಮೇನ್ ಕರ್ಗ ನಾಡದ್ದು ಚೆನ್ನಾಗಿದೆ. ಕರ್ಗಂದಿನ ಚೆನ್ನಾಗಿತ್ತು. ಇದ ಫಸ್ಟ್ ನೋಡಿದ್ ನಾನು. ಸೊ ಖುಷಿಯಾಗಿದೆ ನನಗೆ ಫುಲ್ಲು. ಮಾರ್ನಿಂಗ್ ಚೆನ್ನಾಗಿದೆ ವೈಬ್ಸು. ನನಗೆ ಕಾಲೇಜಿಗೆ ಬೇರೆ ಹೋಗಬೇಕು. ದೀಕ್ಷಾ ಬಂದ್ಲು, ಚೆನ್ನಾಯ್ತಲ್ಲ ಡೇಕು. ಅದು ನಮ್ಮ ಏರಿಯಲ್ಲಿ ಆಗ್ತಿದೆ, ಅದೇ ನಮ್ಗೆ ಇನ್ನೂ ಖುಷಿ. ನಾನು ಲಾಸ್ಟ್ ಇಯರೇ ಧೂಪ್ನಲ್ಲಿ ಕರ್ಗ ನೋಡಿದ್ದು ಫಸ್ಟೇ. ಅದು 7-8 ಇಯರ್ಸ್ ಆದಮೇಲೆ ಮಾಡಿದ್ದಲ್ವಾ. ಸೊ ಫಸ್ಟ್ ಟೈಮ್ ನೋಡಿದೆ. ಆಮೇಲೆ ನಮ್ಮ ಏರಿಯಲ್ಲಿ ಏನಕ್ಕೆ ಮಾಡಲ್ಲ ಅಂತ ನನ್ನ ಮಮ್ಮಿನ ಕೇಳಿದ್ದೆ ತಾನೇ ಒಮ್ಮೆ. ನಾವು ಅಷ್ಟು ಬೇಗ ಅವ್ರು ಹೋಗ್ಬಿಟ್ಟು ಅಪ್ರೂವಲ್ ಎಲ್ಲ ತೊಗೊಬಂದು ಕರ್ಗ ಮಾಡ್ತಿದ್ದಾರೆ. ನಾನು ಕೇಳಿದ್ದೆ. ಹಾಗೆಲ್ಲ ಏನಿಲ್ಲ ಗೈಸ್, ನಮ್ಮ ಏರಿಯಾರು ಮಾಡಬೇಕಂತ ತುಂಬ ವರ್ಷದಿಂದ ಇತ್ತು. ಬಟ್ ನಮ್ಮ ದೇವಸ್ಥಾನ ಸ್ವಲ್ಪ ಇಕ್ಕಟ್ಟಲ್ವಾ, ರೋಡೆಲ್ಲ ಚಿಕ್ಕದು, ಆಮೇಲೆ ಡೋರ್ ಆ ಕಡೆ ಇದೆ. ಸೊ ಅದಕ್ಕೆ ಮಾಡಿದಿಲ್ವಂತೆ. ಇವಾಗ ಹೊಸ್ದಾಗಿ ರೆಡಿ ಮಾಡಿದ್ದಾರೆ. ಸೊ ಇಮೇಲಿಂದ ವರ್ಷ ಬರುತ್ತೆ ಕರ್ಗ ಎಲ್ಲ. ಇನ್ನೂ ಕರ್ಗ ಬಂದಿಲ್ಲ, ಮೇನ್ ಕರ್ಗ ಬರುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇನ್ನೂ ಏನೋ ಪೂಜೆ ಮಾಡ್ತಾರೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ಗ ವೀಡಿಯೋ ಪೋಸ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಇರುತ್ತೆ. ಸೊ ಲೈಕ್ ಮಾಡಿಬಿಡಿ, ಓಕೆ, ಆ್ಯಂಡ್ ಕಮೆಂಟ್ ಮಾಡಿ. ಸೊ ಅಷ್ಟೇ. ಕೀಪ್ ವೇಟಿಂಗ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.